ಅಧ್ಯಕ್ಷರಾದಂಥ ಶ್ವೇತಾ ರಾಮಚಂದ್ರ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ರೈತ ವಿದ್ಯಾಪೀಠ ವಾರ್ಡಿನ ಹಾಗೂ ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮುಖಂಡರು, ಜಿಲ್ಲಾ ಉಪಾಧ್ಯಕ್ಷರು ಆಗಿರುವ ಹಾಗೂ ನಮ್ಮ ಬಸವನಗುಡಿಯ ಪ್ರಭಾರಿಯವರು ಉಮೇಶ್ ಶೆಟ್ಟಿ ಅವರೇ, ಜಿಲ್ಲಾ ಉಸ್ತುವಾರಿಯವರಾದ ಮುನಿರಾಜಗೌಡ್ರೆ, ನಿಕಟ ಕೊಡುವ ಪಾಲಿಕೆ ಸದಸ್ಯರಾದ ಸಂಗಾತಿ ವೆಂಕಟೇಶ್ ಅವರೇ, ನಮ್ಮ ಜಿಲ್ಲಾ ಮೋರ್ಚಾಗಳ ಅಧ್ಯಕ್ಷರಾಗಿರುವ ಹಾಗೂ ಅಶೋಕ್ ಅವರೇ ಶುಭವನ್ನು ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ 2 ದಶಕಗಳಿಂದಲೂ ಬಿಜೆಪಿಯನ್ನು ಕಟ್ಟಿ ಬೆಳೆಸಿರುವಂತಹ ಎಲ್ಲ 2 ದಶಕಗಳ ಎಲ್ಲ ಗೆಲುವಿಗೂ ಕಾರಣಕರ್ತರಾದ ಎಲ್ಲ ಕಾರ್ಯಕರ್ತ ಮಿತ್ರರಿಗೂ ನಾನು ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಕೋರ್ತೇನೆ. 4 ಸಾರಿ ಶಾಸಕರು ಆಗಿರುವಂತಹ ನಮ್ಮ ರವಿ ಸುಬ್ರಹ್ಮಣ್ಯ ಸರ್ ನಿಮ್ಮೆಲ್ಲ ಕಾರ್ಯಕರ್ತರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಿಮ್ಮೆಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂತ ಅವರಿಗೂ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಅವರೆಲ್ಲ ಜವಾಬ್ದಾರಿ ಮುಂಚೆಯಿಂದ ತಗೊಂಡು ಕೆಲಸ ಮಾಡಿದವರು. ಈಗ ನೀವು ಅವರಿಂದೆಲ್ಲ ಕೆಲವು ಮಾಹಿತಿಗಳನ್ನ ತಗೊಳ್ಬೇಕಾಗುತ್ತೆ. ಅವರು ನಿಮಗೆ ಕೊಡ್ತಾರೆ. ಅವರು ಮಾಹಿತಿಗಳನ್ನ ಯಾವ ತರ ಮುಂದೆ ನಾವು ಜವಾಬ್ದಾರಿ ತಗೊಂಡು ಮನೆಯಲ್ಲೇ ಕೂತ್ರೆ ಕೆಲಸಗಳು ಆಗಲ್ಲ. ಜವಾಬ್ದಾರಿ ನಮ್ಗೆ ಯಾಕೆ ಕೊಡ್ತಾರೆ, ಪಕ್ಷದ ಪಕ್ಷ ಸಂಘಟನೆ ಮಾಡಬೇಕು ಮುಂದೆ, ಅದ್ರ ಬಗ್ಗೆ ಎಲ್ಲ ಅವರು ನಿಮ್ಗೆ ಮಾಹಿತಿ ಕೊಡ್ತಾರೆ. ನಮ್ಮನ್ನು ಜಿಲ್ಲೆಯಿಂದ ಬಂದಿದ್ದಾರೆ, ಶಾಸಕರು ಕೊಡ್ತಾರೆ, ಎಲ್ಲರೂ ನಿಮ್ಗೆ ಮಾಹಿತಿಗಳನ್ನು ಕೆಲವು ಕೊಡ್ತಾರೆ ಅಂತ. ಮುಂದಿನ ನಮ್ಮ ಹೆಜ್ಜೆ ಈಗಾಗಲೇ ನಾವು ಸುಮಾರು ಮೀಟಿಂಗ್ಗಳಲ್ಲಿ ಹೇಳಿದ್ವಿ. SIR ಬಗ್ಗೆ ಮುಂದೆ ಈಗ ನಾವು ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ. SIR ಮೊದಲನೇ ಹೆಜ್ಜೆ ಅಂದ್ರೆ ನಾವು ಅರ್ಹ ಮತದಾರರನ್ನ ಲೀಸ್ಟ್ ಅಲ್ಲಿ ಇದೆಯಾ ಇಲ್ಲ ಅಂತ ಅರ್ಹ ಇಲ್ಲದ ಅನರ್ಹ ಮತದಾರರು ಅವ್ರಿಗೂ ನಾವು ಲೀಸ್ಟ್ ಹೊರಗೆ ತೆಗಿಬೇಕು. ಇದನ್ನ ನಾವು ಎಲ್ಲ ಮೋರ್ಚಾಗಳಿಗೆ ಜವಾಬ್ದಾರಿ ತಗೊಳ್ಳಾಗಲಿ, ವಾರ್ಡ್ ಅಧ್ಯಕ್ಷ ಆಗಲಿ, ಈ ಜವಾಬ್ದಾರಿಗಳನ್ನ ನಾವು ತುಂಬಾ ಇದನ್ನು ತಗೋಬೇಕು. ನಾವೀಗ ಜವಾಬ್ದಾರಿ ತಗೋತೀವಿ ಅಂದ್ರೆ ನಾಳೆಯಿಂದ ನಮ್ದು ಇದೇ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಈ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಮಾಹಿತಿಗಳನ್ನು ಹೆಚ್ಚಿಗೆ ನಾವು ಜಿಲ್ಲೆ ಮತ್ತೀಗ ನಮ್ಮ ಮಂಡಲದಲ್ಲಿ ತುಂಬಾ ಸಾರಿ ನೀವು ಕೊಟ್ಟಿದ್ವಿ. ಈ ಮಾಹಿತಿಗಳನ್ನು ತಗೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ.
ಅಧ್ಯಕ್ಷರು ಸೇರಿ ಕಾರ್ಯಕ್ರಮವನ್ನು ಇವತ್ತು ನಡೆಸಲಾಗಿದೆ. ಸಾಕಷ್ಟು ಜನಗಳಿಗೆ ಜವಾಬ್ದಾರಿ ವಿತರಣೆಯಾಗಿದೆ. ಇನ್ನೂ ಯಾರು ಆಸಕ್ತರು ಮಧ್ಯದಲ್ಲಿ ಬಿಟ್ಟೋಗಿದ್ರೆ ಯಾರೋ ಎಲ್ಲ ಭಾವಪಡಬೇಡ. ಪ್ರತಿಯೊಬ್ಬರು ಕೂಡ ಯಾವ ಜವಾಬ್ದಾರಿಗಳನ್ನ ಹಂಚುವಂತ ಕೆಲಸ ಆಗ್ತದೆ. ನಮ್ಮೆಲ್ಲರ ಒಂದು ಸಹಕಾರ ಬೆಂಬಲದಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಹಳ ಜನಪರ ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡಿಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲೂ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಬೇರೆ ಸಂದರ್ಭದಲ್ಲಿ ನಾನು ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಧನ್ಯವಾದ. ಅಧಿಕಾರ ಅಲ್ಲ, ಇದು ಒಂದು ಜವಾಬ್ದಾರಿ. ಸೊ ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನೀವೆಲ್ಲರೂ ಮಾಡ್ತೀರಾ ಅಂತ ನಾನು ಒಂದು ಕೋರ್ಕೊಳ್ತೀನಿ. ಎಸ್ಪೆಷಲಿ ಮಹಿಳಾ ಮೋರ್ಚಾ ಈ ಸಲ ನಮಗೆ ಜಯಲಕ್ಷ್ಮಿ ಅಕ್ಕ ಅವ್ರನ್ನ ಮಂಡಲ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನನ್ನ ಪ್ರೀತಿಯ ಅಕ್ಕ ತುಂಬಾ ಹಾರ್ಡ್ ವರ್ಕರ್ ಇದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನಗೆ ಹೋಪ್ ಇದೆ ಅಕ್ಕ ನಿಮ್ ಕಡೆಯಿಂದ. ನಂಬರ್ 1 ಸ್ಥಾನದಲ್ಲಿ ಯಾವತ್ತೂ ನಾವು ನಂಬರ್ 1 ಸ್ಥಾನದಲ್ಲೇ ನಾವು ಇರಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ನಮಸ್ಕಾರ. ಇವತ್ತು ನಾವು ಬಸವನಗುಡಿ ಭಾಗದಲ್ಲಿ ಜವಾಬ್ದಾರಿ ಪಕ್ಷದ ಕೆಲವು ಕಾರ್ಯಕರ್ತರಿಗೆ ಜವಾಬ್ದಾರಿ ಹಂಚಿಕೆ ಕಾರ್ಯಕ್ರಮ ನಮ್ಮ ಶಾಸಕರ ನೇತೃತ್ವ ಹಾಗೂ ಜಿಲ್ಲೆಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಸವನಗುಡಿಯ 10 ವಾರ್ಡ್ಗಳಿದೆ. ನಮ್ಮ ಬಸವನಗುಡಿಯಲ್ಲಿ 10 ವಾರ್ಡ್ ಇದೆ. ಜಿಬಿಯ ಪ್ರಕಾರ 10 ವಾರ್ಡ್ಗಳಿಗೆ ಅಧ್ಯಕ್ಷ ಘೋಷಣೆ ಆಗಿದೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳ ಘೋಷಣೆ ಆಗಿದೆ. ಹಾಗೆ ಮಂಡಲ ಮೋರ್ಚಾಗಳನ್ನು OBC ಮೋರ್ಚಾ, ಯುವ ಮೋರ್ಚಾ, ರೈತ ಮೋರ್ಚಾ, SC ಮೋರ್ಚಾ ಹಾಗೂ ಮಹಿಳಾ ಮೋರ್ಚಾ ಮತ್ತು ಮಾಧ್ಯಮ ಸಾಮಾಜಿಕ ಜಾಲತಾಣ ಎಲ್ಲ ಮೋರ್ಚಾಗಳಿಗೆ ಅವರ ಜವಾಬ್ದಾರಿಗೆ ಹಂಚಿ ಅವರಿಗೆ ಪತ್ರಗಳನ್ನು ನೀಡಿದ್ದೇವೆ. ಒಂದು ಒಳ್ಳೆಯ ಮಹತ್ವಪೂರ್ಣವಾದ ಒಂದು ಅರ್ಥಪೂರ್ಣವಾದ ಆಗಿ ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ವಿ. ಜಿಲ್ಲೆಯಿಂದ ನಮ್ಮ ಉಸ್ತುವಾರಿಯವರು ಬಂದಿದ್ದರು ಹಾಗೂ ಪ್ರಭಾರಿಯಾಗಿ ಗೋವಿಂದನಗರ ಕ್ಷೇತ್ರದ ಉಮೇಶ್ ಶೆಟ್ಟಿಯವರು ಬಂದಿದ್ದರು. ಉಸ್ತುವಾರಿಯಾಗಿ ನಮ್ಮ ಮುನಿರಾಜಗೌಡರವರು, ನಮ್ಮ ಶಾಸಕರು ಮಧ್ಯಾಹ್ನದಿಂದ ಇದ್ದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ರು. ಎಲ್ಲ ಕಾರ್ಯಕರ್ತರಿಗೆ ಅವ್ರದ್ದೇ ಆದ ಜವಾಬ್ದಾರಿ ಹಂಚಿದ್ವಿ. ಈ ಜವಾಬ್ದಾರಿ ಹಂಚಿದ ಮೇಲೆ ನಮ್ಮ ಕಾರ್ಯಕರ್ತರಿಗೆ ಮುಂದಿನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಇನ್ನೇನು GB ಚುನಾವಣೆ ಬಂದರೆ ಕೆಲಸಗಳು ನಮ್ಮ ಈ ಚುನಾವಣೆದು ಯಾವುದು ಅಲ್ಲಲ್ಲ ಇದು SIR ಮತ ಇದ್ರದ್ದು ಪರೀಕ್ಷಣೆ ಆಗಬೇಕು. ಹೌದು, ಅದರದ್ದು ಆ ಕೆಲಸಗಳ ಮಾಡುವಂಥ ಕೆಲಸಗಳಿದೆ. ಎಲ್ಲ ಕಾರ್ಯಕರ್ತರ ಜವಾಬ್ದಾರಿ ಸಿಗುತ್ತೆ. ಮುಂದಿನ ಹಂತವಾಗಿ ವಾರ್ಡ್ ಮಟ್ಟದ್ದು ಘೋಷಣೆಗಳಿದೆ. ವಾರ್ಡ್ ಮಟ್ಟ ಘೋಷಣೆ ಇನ್ನೊಂದು 10 ದಿವಸದಲ್ಲಿ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಎಲ್ಲ ಜವಾಬ್ದಾರಿಯನ್ನು ತಗೊಂಡಿರುವಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ಈ ಮೂಲಕ ಶುಭಾಶಯಗಳನ್ನು ಕೊಡ್ತೀನಿ. ನಾವೆಲ್ಲ ಒಂದೇ ಟೀಮ್. ನಾವು ಅಧ್ಯಕ್ಷರು ಕಾರ್ಯಕರ್ತರು ಅಂದರೆ ಇಲ್ಲಿ ಭೇದ ಭಾವ ಇಲ್ಲ. ಎಲ್ಲ ಒಂದೇ ಟೀಮಾಗಿ ನಾವಿಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಈ ಮೂಲಕ ಇಚ್ಛೆ ಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್.